ಮುಳಬಾಗಿಲು ನಗರದ ಅಂಬೇಡ್ಕರ್ ವೃತ್ತ ಅಂತ ಏನ್ ಫೇಮಸ್ ಆಗಿದೆ, ಇವತ್ತು ಈ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಯ ನವೀಕರಣವನ್ನ ಇವತ್ತು ಮಳೆ ಅಥವಾ ಬಿಸಿಲು ಜಾಸ್ತಿ ಆದಾಗ ಮೇಲೆ ಹತ್ತಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಅದರಿಂದ ಇವತ್ತು ಸರ್ಕಾರಕ್ಕೆ ಮನವಿಯನ್ನ ಮಾಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಮನವಿ ಮಾಡಿ ಈ ನವೀಕರಣ ಕಾರ್ಯಕ್ರಮವನ್ನ ಇವತ್ತು ತುಂಬಾ ವಿಶೇಷವಾದಿರ್ತಕ್ಕಂಥ ದಿನ. ಇವತ್ತು ಒಳ್ಳೆ ಮುಹೂರ್ತ ಇರ್ತಕ್ಕಂಥ ದಿವಸ. ಅದಕ್ಕೆ ಇವತ್ತಿನ ದಿವಸ ಅಂಬೇಡ್ಕರ್ ಭವನಕ್ಕೆ ಶಂಕುಸ್ಥಾಪನೆ, ಅದು ಅಂಬೇಡ್ಕರ್ ಪುತ್ಥಳಿ ಇವತ್ತು ಈ ಒಂದು ಶಂಕುಸ್ಥಾಪನೆಗೆ ತಾವೆಲ್ಲ ಬಂದು ಈ ಭಾಗದ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಾಗವನ್ನ ಅಂಬೇಡ್ಕರ್ ಸರ್ಕಲ್ ಅಂತ ಈಗಾಗಲೇ ಹೆಸರಾಗಿರ್ತಕ್ಕಂಥ ಸರ್ಕಾರ ಇದು ಒಂದು ಇದನ್ನ ಒಂದು ಗೋಪುರ ಮುಖಾಂತರವಾಗಿ ಮೈಸೂರು ಮಾದರಿಯ ಗೋಪುರ ಮುಖಾಂತರ ಕಟ್ಟಲಿಕ್ಕೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಗರ ಏನು ನಮ್ಮ ಮುನ್ಸಿಪಾಲಿಟಿ ಅವರು ಕೂಡ ನಾಳೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ವರ್ಕ್ಗೆ ಅನುಕೂಲ ಮಾಡಿಕೊಡ್ತಾರೆ. ಏಪ್ರಿಲ್ 14ನೇ ತಾರೀಕು ಮುಂಬರುವ ಏಪ್ರಿಲ್ 14ನೇ ತಾರೀಕು ಒಳಗಡೆ ಇದನ್ನ ಕಾಮಗಾರಿ ಪೂರ್ಣಗೊಂಡು ಅಂಬೇಡ್ಕರ್ 14ಕ್ಕೆ ಇಲ್ಲಿ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿ ಮಾಡ್ಬೇಕಂತ ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ಗೆ ವಹಿಸಿದ್ದೀನಿ. ನಾಳೆ ದಿನ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಹಾಗೂ ನನ್ನ ಮುಖಂಡರು ಕೂಡ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಹೇಳೋಣ, ಥ್ಯಾಂಕ್ಸ್ ಹೇಳೋಣ, ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಅನ್ಕೊಂಡೆ. ಮೈಸೂರು ಮಾದರಿಯಲ್ಲಿ ಇದು ಸ್ಟ್ಯಾಚ್ಯೂ, ಮೈಸೂರು ಮಾದರಿ ಸ್ಟ್ಯಾಚ್ಯೂ ಒಳಗಡೆ ಯಾವಾಗ ಒಂದು ತಿಂಗಳು ಬರ್ತಾ ಇದೆ, ಎಲ್ಲ ಅಧಿಕಾರಿ ಬರ್ತಾರೆ, ಭಯ ಆಗ್ತದೆ ಸರ್. ಇವತ್ತಿನ ತಾಲೂಕುವರೆಗೂ ಹೋಗಿ ಬಂದೆ. ಟಿಕೆಟ್ ಮಾಡ್ತಾನೆ ಇರ್ಬೇಕು. ಸರ್ ಮುಂದೆ ಬನ್ನಿ, ಎಲ್ಲ ಹಿಂದೆ ಬನ್ನಿ, ಗಾಡಿ ತೆಗೀರಿ ಯಾರ ಸೌಂಡ್ ಹಾಕೋ.